ನಮ್ ಬತ್ತಾನೆ ಏನೇ ನಾವೆಲ್ಲ ಹೋಗ್ತೀವ ಅಲ್ಲಿ ಹಿಂಬಾಲಿಸ್ಕೊಂಡ್ ಬಂದ್ಬಿಡ್ತೀಯಾ? ಮಮ್ಮಿ ಇದು ಯಾಕ ಇವ ಅಮ್ಮಂದು ಅತಿ ಆಯ್ತು. ನಾವ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಕಂಡಿಡಿಯಕ್ಕೆ ಬಂದಿದ್ದಾಳೆ ಇಲ್ಲಿ. ಮಾಡಕ್ ಕೆಲ್ಸ ಇಲ್ವೇ ನಮ್ಮ ಮನೆಯಲ್ಲಿ? ಎಲ್ಲ ನಿಮ್ಮ ಅತ್ತೆಗೆ ಹಚ್ಚಿಬಿಟ್ಟು ಬಂದ್ಬಿಡ್ತೀಯಾ? ನೋಡು, ನೀನು ಬೇತಾಳ ಇರ್ಬೋದು, ಆದ್ರೆ ನಾವು ವಿಕ್ರಮ್ ಅಲ್ಲ. ನೀನು ನಮ್ ಬೆನ್ನಿಂದೆ ಕೂತ್ಕೊಳ್ಳೋ ಸಾಹಸ ಮಾಡ್ಬೇಡ. ನಾವಿಲ್ಲಿ ಯಾವ್ದೋ ಒಂದು ದೊಡ್ಡ ಡೀಲಿಗೆ ಬಂದಿದೀವಿ. ಔಟ್. ಇವರೇ ನಮ್ ಬಾಸು. ಮಮ್ಮಿ ಶ್ರಾವಣಿ ಡಬಲ್ ಆಕ್ಟಿಂಗ? ಡಬಲ್ ಆಕ್ಟಿಂಗ್ ಅಲ್ಲ, ನೀವ್ ಆಡ್ತಿರೋ ಡಬಲ್ ಆಟನ ಅಂತ್ಯ ಮಾಡೋದಕ್ ಬಂದಿರೋ ಒನ್ ಅಂಡ್ ಓನ್ಲಿ ಶ್ರಾವಣಿ. ಏನು ನೀನು ನಮ್ಮ ಆಟಕ್ಕೆ ಅಂತ್ಯ ಆಡ್ತೀಯ? ಒಂದು ರೂಪಾಯಿಗೆ ಯೋಗ್ಯತೆ ಇಲ್ಲದೆ ಇರೋ ನಿನಗೆ ಈ ಸೆಟಪ್ಪು ಬಿಲ್ಡಪ್ಪು ಎಲ್ಲ ಬೇಕಾ? ಸತ್ಯ ಹೇಳು, ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ತಗೊಂಡಿದ್ಯಾ? ಇವಾಗ ಮೈಕ್ರೋ ಫೈನಾನ್ಸ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಹೇಳು, ನಿನಗೆ ಯಾರು ಬಡ್ಡಿಗೆ ದುಡ್ಡು ಕೊಟ್ಟಿದ್ದು? ಯಾರಾದ್ರೂ ಆಗಿರ್ಲಿ, ಇಸ್ಕೊಂಡಿರೋರಾಗಿರೋರು ಆಗಿರ್ಲಿ, ತಗೊಂಡಿರೋರಾಗಿದ್ರು ಆಗಿರ್ಲಿ, ಇಬ್ಬರನ್ನು ಜೈಲಿಗೆ ಹಾಕಿಸ್ತೀನಿ. 3 ವರ್ಷ, 1 ಲಕ್ಷಕ್ಕೆ ಹಾಕಿಸ್ತೀನಿ. ಹೇಳು. ಇಡಿಯಟ್, ನಮ್ ಬಾಸ್ ಅಂದ್ರೆ ಯಾರು ಅನ್ಕೊಂಡಿದೀರಾ? 350 ಕೋಟಿ ಆಸ್ತಿಗೆ ಒಡತಿ. ಸಾಲಿಗ್ರಾಮದಲ್ಲಿರೋ ಜಮೀನು, ಬೆಂಗಳೂರು ಮೈಸೂರಿನಲ್ಲಿರೋ ಪ್ರಾಪರ್ಟೀಸ್, ಲ್ಯಾಂಡ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್, ಇಷ್ಟೆಲ್ಲ ಇರೋರ್ಗೆ 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಆಸ್ತಿಗೆ ಏಕೈಕ ಒಡತಿ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಮೇಡಮ್. ಅಂದ್ರೆ ಸಾಲಿಗ್ರಾಮದ ಅಷ್ಟು ಆಸ್ತಿ ನಿಮಗೆ ಬಂದಿದ್ಯಾ? ಮತ್ತೆ ಅಕೌಂಟ್ ಲಾಕ್ ಆಗಿದ್ದು, ಕಾಸಿಲ್ದೆ ಖಾಲಿ ಕೂತಿದ್ದು, ಅದೆಲ್ಲ ಹಳೆ ಲೆಕ್ಕ. ಈಗ ಶುರು ಆಗಿರೋದು ಹೊಸ ಲೆಕ್ಕ. ಆದ್ರೆ ಈಗ ನನ್ನ ಲೆಕ್ಕಕ್ಕಿಂತ ನಿಮ್ ಲೆಕ್ಕ ಚುಕ್ತ ಮಾಡೋದು ಮುಖ್ಯ.